ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಶಿವಮೊಗ್ಗ ಆಯ್ತು, ಈಗ ಬಳ್ಳಾರಿಯ ಸರದಿ. ಬಳ್ಳಾರಿಗೆ ಕಾಲಿಟ್ಟಿದೆ ಆಫ್ರಿಕನ್ ಕೊರೋನಾ. ವಿದೇಶದಿಂದ ಬಂದಂತ ಇಬ್ರು ಅಣ್ಣ ತಂಗಿಗೆ ಆಫ್ರಿಕನ್ ವೈರಸ್ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಇವರು ಬರ್ತಾ ಇದ್ದಂತೆ ಏರ್ಪೋರ್ಟ್ ನಲ್ಲಿ ಟೆಸ್ಟ್ ಮಾಡಿದ್ದಾರೆ. ಸ್ವಾಬ್ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿದಾಗ ರಿಪೋರ್ಟ್ ನೆಗೆಟಿವ್ ಅಂತ ಬಂದಿತ್ತು. ಅಲ್ಲಿಂದ ಸೀದಾ ಬಳ್ಳಾರಿಗೆ ಹೋಗಿದ್ದಾರೆ ಅವರು. ಆದರೆ ಬಳ್ಳಾರಿಯಲ್ಲಿ ಈಗ ಸೋಂಕು ಕಾಣಿಸಿಕೊಂಡಿದೆ ಅಂತ ಬಳ್ಳಾರಿಯ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏರ್ಪೋರ್ಟ್ ನಲ್ಲಿ ಬಂದ ತಕ್ಷಣ ಟೆಸ್ಟ್ ಮಾಡಿದಾಗ ರಿಪೋರ್ಟ್ ನೆಗೆಟಿವ್ ಬಂದಿತ್ತು. ಬಳ್ಳಾರಿಗೆ ಬಂದಿದ್ರು. ಬಳ್ಳಾರಿಗೆ ಬಂದ ಮೇಲೆ ಇಬ್ಬರಲ್ಲಿ ಸೋಂಕು ಕಾಣಿಸಿಕೊಂಡಿದೆಯಂತೆ. ಈ ಬಗ್ಗೆ ಡಿಸಿನೇ ಹೆಚ್ಚಿನ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ದುಬೈನಿಂದ ಫೆಬ್ರವರಿ 17ನೇ ತಾರೀಕು ಇಬ್ರು ಬೆಂಗಳೂರಿಗೆ ಬಂದಿದ್ರು. 18ನೇ ತಾರೀಕು ಬಳ್ಳಾರಿಗೆ ಹೋಗಿದ್ದಾರೆ. ಅಣ್ಣ ತಂಗಿಗೆ ಏರ್ಪೋರ್ಟ್ ನಲ್ಲಿ ಟೆಸ್ಟ್ ಮಾಡಿದಾಗ ರಿಪೋರ್ಟ್ ನೆಗೆಟಿವ್ ಅಂತ ಬಂದಿತ್ತು. ಹಾಗಾಗಿ ಬಳ್ಳಾರಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಅಲ್ಲಿನ ಸಿಬ್ಬಂದಿ. ಬಳ್ಳಾರಿಗೆ ಹೋದ ಮೇಲೆ ಫೆಬ್ರವರಿ 20ನೇ ತಾರೀಕು ಇಬ್ಬರಲ್ಲಿ ಒಬ್ಬರಿಗೆ ಜ್ವರ ಕಾಣಿಸ್ಕೊಂಡಿದೆ. ಇಬ್ಬರಿಗೆ ಕೋವಿಡ್ ಟೆಸ್ಟ್ ಮಾಡಿಸಿದ್ದಾರೆ. ಅವಾಗ ಅಣ್ಣ ತಂಗಿ ಇಬ್ಬರಿಗೂ ಆಫ್ರಿಕನ್ ಕೊರೋನಾ ಇದೆ ಅನ್ನೋದು ಅಲ್ಲಿಗೆ ಕನ್ಫರ್ಮ್ ಆಗಿ ಗೊತ್ತಾಗಿದೆ. ಈ ಸೌತ್ ಆಫ್ರಿಕಾ ಮತ್ತು UK ವೇರಿಯಂಟ್ಸ್ ಅಂತ ಏನು ಹೇಳ್ತಾ ಇದ್ದಾರೋ, ಐ ಥಿಂಕ್ ನಾವು ಲಾಸ್ಟ್ ವೀಕೆ ಕಲಿಸಿದ್ದೀವಿ 2 ಕೇಸಸ್ನಲ್ಲಿ. ಈ ದುಬೈ ರಿಟರ್ನೀಸ್ನಿಂದ ಕಲಿಸಿರುವಾಗ ಐ ಥಿಂಕ್ ಎ ಸ್ಟ್ರೈನ್ ಈಸ್ ಆಲ್ಸೋ ಕನ್ಫರ್ಮ್ಡ್ ದಟ್ ಇಟ್ ಈಸ್ ಸೌತ್ ಆಫ್ರಿಕನ್ ಸ್ಟ್ರೈನ್ ಅಂತ. ಸೊ ಪೀಪಲ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅವರು ಐ ಥಿಂಕ್ ಫಾರಿನ್ನಿಂದ ಬಂದಿದ್ದಾರೆ. ಅವ್ರಿಗೆ ಏರ್ಪೋರ್ಟ್ನಲ್ಲಿ ಟೆಸ್ಟ್ ಮಾಡಿದ್ದಾಗ ನೆಗೆಟಿವ್ ಬಂದಿತ್ತು. ಮತ್ತು ಇಲ್ಲಿ ಬಂದಾಗ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ್ದಾಗ ಮತ್ತೆ ಸ್ಯಾಂಪಲ್ ಪಾಸಿಟಿವ್ ಬಂದಿದೆ. ಅವ್ರದ್ದು ಟೆಸ್ಟ್ ಸ್ಯಾಂಪಲ್ ಬ್ಯಾಂಗ್ಳೂರಿಗೆ ಕೂಡ ಕಳಿಸಿದ್ವಿ. ಅಂದರೆ ವೇರಿಯಂಟ್, ಬಿಕಾಸ್ ಫಾರಿನ್ ರಿಟರ್ನೀಸ್ ಇರೋದ್ರಿಂದ ಇದು ಯಾವ ವೇರಿಯಂಟ್ ಸ್ಟ್ರೈನ್ ಅನ್ನು ಚೆಕ್ ಮಾಡಿಸೋದಕ್ಕೆ ಕಳಿಸಿದಾಗ ಈ ಸೌತ್ ಆಫ್ರಿಕಾ ಸ್ಟ್ರೈನ್ ಅಂತ ಕನ್ಫರ್ಮ್ ಆಗಿದೆ. ಈ ಟುಡೇ ಮಾರ್ನಿಂಗ್ ಓನ್ಲಿ ವಿ ಗಾಟ್ ಟು ನೋ ದಟ್ ಈ ಸೌತ್ ಆಫ್ರಿಕಾ. ಈ ಬಗ್ಗೆ ಮಾತಾಡೋದಕ್ಕೆ ಬಳ್ಳಾರಿಯ DHO ಜನಾರ್ದನ್ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಜನಾರ್ದನ್ ಅವರೇ, ಬಳ್ಳಾರಿಯಲ್ಲಿ ಇಬ್ಬರಿಗೆ ಈ ದಕ್ಷಿಣ ಆಫ್ರಿಕಾ ಸೋಂಕಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಅವ್ರ ಕಾಂಟ್ಯಾಕ್ಟ್ ಯಾರೆಲ್ಲ ಬಂದಿದ್ರು, ಸದ್ಯಕ್ಕೆ ಅವ್ರು ಎಲ್ಲಿದ್ದಾರೆ ಸರ್? ಏನೆಲ್ಲ ಈಗ ಪ್ರಿಕಾಷನರಿ ಮೆಷರ್ಸ್ ತಗೊಂಡಿದ್ದಾರೆ? ಟ್ರೀಟ್ಮೆಂಟ್ ಎಲ್ಲ ಹೆಂಗ್ ನಡೀತಾ ಇದೆ? ಇಲ್ಲ, ಅವರೆಲ್ಲ ಆಕ್ಚುಲಿ 22ಕ್ಕೆ ಅವ್ರದ್ದು ಕೇಸ್ ದೃಢಪಟ್ಟಿರ್ತಕ್ಕಂಥದ್ದು. ಅವರೆಲ್ಲ ರಿಕವರಿ ಆಗಿದ್ದಾರೆ. ಏನಂದ್ರೆ ಅದು ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಆಗಿದ್ರಿಂದ, ದುಬೈಯಿಂದ ಬಂದಿದ್ದು ಹಿಸ್ಟ್ರಿ ಇದ್ದಿದ್ರಿಂದ ಅದನ್ನ ಇದಕ್ಕೆ ಜೆನೆಟಿಕ್ ಸ್ಟಡಿಗೆ ನಿಮ್ಯಾನ್ಸಿಗೆ ಕಳಿಸ್ಕೊಟ್ಟಿದ್ವಿ. ಅದು ವರದಿ ನಿನ್ನೆ ಬಂದಿದೆ, ಸೌತ್ ಆಫ್ರಿಕನ್ ಸ್ಟ್ರೈನ್ ಅಂತ. ಅವರ ಕಾಂಟ್ಯಾಕ್ಟ್ಸ್ ಇದ್ದವರು ಯಾರು ಪಾಸಿಟಿವ್ ಬಂದಿಲ್ಲ. ಅವರ ಪೇರೆಂಟ್ಸ್ ಗಳು ಕೂಡ ನೆಗೆಟಿವ್ ಇದ್ದಾರೆ. ಸೊ ಇನ್ನು ಹೆಚ್ಚಿನ ಕಾಂಟ್ಯಾಕ್ಟ್ಸ್ಗೆ ಮಾಹಿತಿ ತಗೊಂಡು ಮಾಡ್ತಾ ಇದೀವಿ. ಅಂದ್ರೆ ಅವರಿಬ್ರು ಇವಾಗ ಎಲ್ಲಿದ್ದಾರೆ? ಮತ್ತೆ ಇವಾಗ ಮಾಮೂಲಿ ಅಂದ್ರೆ COVID-19 ವೈರಸ್ಗೂ ಈ ವೈರಸ್ಗೂ ಏನ್ ಡಿಫ್ರೆನ್ಸ್? ಯಾವ ತರ ಟ್ರೀಟ್ಮೆಂಟ್ ಪ್ರೊಸೀಜರ್ ಎಲ್ಲ ನಡೀತಾ ಇದೆ ಅಂತ? ಅಲ್ಲ, ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಎಲ್ಲ ಒಂದೇ ಇರ್ತದೆ. ಸ್ಟ್ರೈನ್ಸ್ ಏನ್ ಇದ್ದಿದ್ದಲ್ಲ, ಹೊಸ ಸ್ಟ್ರೈನ್ಸ್ ಆಗಿರೋದ್ರಿಂದ ಅದ್ರದ್ದು ಸಿವಿಯಾರಿಟಿ ಅಥವಾ ಇದ್ರ ಬಗ್ಗೆ ಇದ್ ಮಾಡೋದಕ್ಕೂ ಸ್ಟಡಿ ಮಾಡೋದಕ್ಕೋಸ್ಕರ ಬೆಂಗಳೂರಿಗೆ ಕಳಿಸ್ಕೊಟ್ಟಿರ್ತಿದ್ವಿ. ಇದ್ದಾರೆ, ಹುಷಾರಾಗಿದ್ದಾರೆ, ಯಾವ ಸಿಂಪ್ಟಮ್ಸ್ ಇಲ್ಲ. ಈಗ ರಿಕವರ್ಡ್. ಅವರ ಪೇರೆಂಟ್ಸ್ ಗಳು, ಅವರ ಕಾಂಟ್ಯಾಕ್ಟ್ ಗಳು ಕೂಡ ಸದ್ಯ ನೆಗೆಟಿವ್ ಇದ್ದಾರೆ. ಯಾರು ಪಾಸಿಟಿವ್ ಬಂದಿಲ್ಲ. ಅವರೆಲ್ಲ ಕ್ವಾರಂಟೈನ್ ಅಲ್ಲಿ ಇನ್ನು ಇರಕ್ ಹೇಳಿದೀರಾ ಅಥವಾ ಕ್ವಾರಂಟೈನ್ ಇದಾಗ ಹೇಳಿದೀವಿ. ಕ್ವಾರಂಟೈನ್ ಐಸೋಲೇಷನ್ ಅಲ್ಲಿ ಇರಕ್ ಹೇಳಿದೀವಿ. ಮುಂದಿನ ಆದೇಶದವರೆಗೂ ಐಸೋಲೇಷನ್ ಇದೆ ಅಂತ. ಸದ್ಯ ಐಸೋಲೇಷನ್ ಅಲ್ಲೇ ಇದ್ದಾರೆ. ಫೈನ್. ಇವಾಗ ಅವರು ಬೆಂಗಳೂರಿಗೆ ಬಂದಿದ್ರು ದುಬೈನಿಂದ, ಅಲ್ಲಿಂದ ಬಳ್ಳಾರಿಗೆ ಬಂದಿರೋದು. ಬೆಂಗಳೂರಲ್ಲಿ ಇವ್ರ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಬಳ್ಳಾರಿಗೆ ಬಂದ ಮೇಲೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದೆ ಅಂತ ಕೇಳ್ಪಟ್ವಿ. ಅದರಲ್ಲಿ ಒಬ್ಬರಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿತ್ತು. ಒಬ್ಬರಲ್ಲಿ ಕಾಣಿಸ್ಕೊಂಡಿತ್ತು. ಏನೆಲ್ಲ ಸಿಂಪ್ಟಮ್ಸ್ ಆಗಿತ್ತು? ಈಗ COVID-19 ಕಾಣಿಸ್ಕೊಂಡಿದೆ. ಈ ಆಫ್ರಿಕನ್ ಕೊರೋನಾಗೂ ಸಿಂಪ್ಟಮ್ಸ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಇರುತ್ತಾ ಅಥವಾ ಸೇಮ್? ವ್ಯತ್ಯಾಸ ಏನಿಲ್ಲ, ಎಲ್ಲ ಸ್ಪೈನ್ ಇದೆ. ಕೆಮ್ಮು ಜ್ವರ ಮೈಲ್ಡ್ ಇದೆ ಅಂತ ಸೀರಿಯಸ್. ಇದು ಈಗ ಇವ್ರದ್ದು ಬಂದಿರ್ತಕ್ಕಂತ ಇದು ನೋಡಿದಾಗ ಇನ್ಫೆಕ್ಟಿವಿಟಿನೂ ಜಾಸ್ತಿ ಕಾಣ್ತಾ ಇಲ್ಲ ಮತ್ತು ಸೀರಿಯಸ್ನೆಸ್ ಕೂಡ ಅಷ್ಟೊಂದಿಲ್ಲ. ಬಟ್ ಅದನ್ನ ಹೆಚ್ಚಿನ ಸ್ಟಡಿ ಇದು ಅಲ್ಲಿಂದ ರಿಸರ್ಚ್ ಗಳ ಆಗ್ಬೇಕಾಗ್ತದೆ. ಬಟ್ ನಮಗ್ ತಿಳಿದ್ ಬಂದಿರ್ತಕ್ಕಂಥದ್ದು ಈ ಇದರಿಂದ ಇನ್ಫೆಕ್ಷನ್ ರೇಟ್ ಆಗ್ಲಿ ಅಥವಾ ಸಿವಿಯಾರಿಟಿ ರೇಟ್ ಆಗ್ಲಿ ಅಂತ ಅದಕ್ಕಿಂತ ಭಿನ್ನವಾಗಿದೆ ಅಂತ ಅನ್ನಿಸ್ತಾ ಇಲ್ಲ. ನೋಡ್ಬೇಕು. ಫೈನ್. ಥ್ಯಾಂಕ್ ಯು ಜನಾರ್ದನ್ ಅವರೇ, ನ್ಯೂಸ್ 8 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.
ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬಿಬಿಎಂಪಿಯಿಂದ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಆರೋಗ್ಯ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ಇದೀಗ ನಡೀತಾ ಇದೆ. ಬಿಬಿಎಂಪಿ ಇನ್ನಷ್ಟು ಅಲರ್ಟ್ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ನಾವು ಪಾಸಿಟಿವ್ ಕೇಸಸ್ ಜಾಸ್ತಿಯಾಗಿ ನೋಡ್ತಾ ಇದ್ದೀವಿ. ಒಂದು ಹಂತದಲ್ಲಿ ತೀರಾ ಕಡಿಮೆ ಆಯಿತು, ಇನ್ನೇನು ಕೊರೋನಾ ಬಗ್ಗೆ ಅಷ್ಟೊಂದು ಆತಂಕ ಬೇಡ ಅನ್ನೋ ಪರಿಸ್ಥಿತಿ ಇತ್ತು. ಬಟ್ ಇವಾಗ ನೋಡಿದ್ರೆ ಆಫ್ರಿಕನ್ ವೈರಸ್ ಒಂದು ಕಡೆ ಆತಂಕ ಆದರೆ ಇನ್ನೊಂದು ಕಡೆ ದಿನದಿಂದ ದಿನಕ್ಕೆ ಕೋವಿಡ್-19 ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಕೊರೋನಾ ಕೇಸಸ್ ನಿತ್ಯ ಏರಿಕೆ ಕಾಣ್ತಾ ಇದೆ. ಜನವರಿ ಫೆಬ್ರವರಿಗಿಂತ ಈಗ ಮಾರ್ಚ್ನಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಲೇಟ್ ನೈಟ್ ಪಾರ್ಟಿ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳ ಮೇಲೆ ಕಣ್ಣನ್ನ ಇಟ್ಟಿದೆ ಬಿಬಿಎಂಪಿ. ಪಬ್ ಹಾಗೇನೆ ಸಭೆ ಸಮಾರಂಭಗಳ ಮೇಲೆ ಕಟ್ಟೆಚ್ಚರವನ್ನು ವಹಿಸಲಾಗುತ್ತೆ. 500 ಜನರಿಗೆ ಮಾತ್ರ ಅವಕಾಶಕ್ಕೆ ಸೂಚನೆಯನ್ನ ಬಿಬಿಎಂಪಿ ಕೊಟ್ಟಿದೆ. ಇನ್ನು ಹೋಟೆಲ್ ಮಾಲೀಕರ ಸಂಘದ ಜೊತೆನೂ ಕೂಡ ಸಭೆ ನಡೆಸ್ತಾರೆ. ಹೆಚ್ಚಿನ ಜನಸಂದಣಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು, ಕ್ರಮಗಳನ್ನ ವಹಿಸಿ ಅಂತ ಹೋಟೆಲ್ನವರಿಗೂ ಕೂಡ ಬಿಬಿಎಂಪಿ ಸೂಚನೆ ಕೊಟ್ಟಿದೆ. ಇನ್ನು ಮಾಲ್, ಸ್ಕೂಲ್, ಕಾಲೇಜ್, ಥಿಯೇಟರ್ಸ್ ಮೇಲೂ ಕೂಡ ಬಿಬಿಎಂಪಿ ನಿಗಾ ಇಡುತ್ತೆ. ಜನಸಂದಣಿ ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಈಗ ನಿಗಾ ವಹಿಸಲೇಬೇಕಾಗತ್ತೆ. ಯಾಕಂದ್ರೆ ಎರಡನೇ ಅಲೆಯ ಆತಂಕವನ್ನ ತಜ್ಞರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ದಿನದಿಂದ ದಿನಕ್ಕೆ ಕೋವಿಡ್-19 ಪಾಸಿಟಿವ್ ಕೇಸಸ್ ಜಾಸ್ತಿಯಾಗಿ ಕನ್ಫರ್ಮ್ ಆಗ್ತಾ ಇದೆ. ಇರುವಂತ ಪರಿಸ್ಥಿತಿಯಲ್ಲಿ ಈ ಜನ ಹೆಚ್ಚಿಗೆ ಸೇರುವಂತದ್ದು ಆದಷ್ಟು ಕಡಿಮೆ ಮಾಡೋದು ಒಳ್ಳೇದು. ಯಾಕಂದ್ರೆ ಕೇಸಸ್ ರೈಸ್ ಆಗ್ತಾ ಇದೆ. ಕ್ರಮೇಣ ಡಿಸೆಂಬರ್ ಇಂದ ಫೆಬ್ರವರಿವರೆಗೂ ಕಂಟಿನ್ಯೂಸ್ ಆಗಿ ಕೇಸಸ್ ಕಡಿಮೆ ಆಗ್ತಾ ಇತ್ತು. ಸಡನ್ ಆಗಿ ಮಹಾರಾಷ್ಟ್ರ ಅಲ್ಲಿ ಹೆಚ್ಚಿಗೆ ಆದಮೇಲೆ ಮತ್ತೆ ಕೇರಳ ಅಲ್ಲಿ ಹೆಚ್ಚಿಗೆ ಆದಮೇಲೆ ಬೆಂಗಳೂರು ನಗರದಲ್ಲೂ ಸಹ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಏನು ಕಾಂಗ್ರಿಗೇಷನ್ಸ್ ಇದೆ, ಜನ ಹೆಚ್ಚಿಗೆ ಸೇರ್ತಾರೆ, ಈ ಮದುವೆಗಳಲ್ಲಾಗಲಿ ಅಥವಾ ರಿಲಿಜಿಯಸ್ ಗ್ಯಾದರಿಂಗ್ ಆಗಲಿ ಸೋಷಿಯಲ್ ಇದನ್ನ ಎಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಅದಕ್ಕೇನೆ ಲಾಸ್ಟ್ ಮೀಟಿಂಗಲ್ಲಿ ಮಾನ್ಯ ಆರೋಗ್ಯ ಸಚಿವರು ಅದಕ್ಕೆ 500ಕ್ಕೆ ಅದನ್ನು ಲಿಮಿಟ್ ಮಾಡಬೇಕು ಅಂತ ನಾನು ಹೇಳಿದ್ದಾರೆ. ಅದೇ ಥರ ಆದೇಶ ಮಾಡಿದ್ದಾರೆ. ಆಮೇಲೆ ಇದನ್ನು ಕಡಿಮೆ ಮಾಡೋದು ಒಳ್ಳೆಯದು. ಇಲ್ಲದೇ ಇಲ್ಲ ಅಂದರೆ ಇವೆಲ್ಲ ಸೂಪರ್ ಸ್ಪ್ರೆಡರ್ ಇವೆಂಟ್ಸ್ ಆಗಬಾರ್ದು. ನಾವು ಪಕ್ಕದ ರಾಜ್ಯದಲ್ಲಿ ಆಗ್ತಾ ಇರಕ್ಕಂತಹ ಕೇಸಸ್ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಆ ಟ್ರೆಂಡನ್ನು ನೋಡಿದಾಗ ಅಲ್ಲಿ ತುಂಬ ಸ್ಟ್ರಿಕ್ಟ್ ಮೆಷರ್ಸ್ಗಳನ್ನು ಇಂಪೋಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಎರಡನೇ ಅಲೆ ಆತಂಕವನ್ನ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಬಿಎಂಪಿ ಕೂಡ ಈಗ ಅಲರ್ಟ್ ಆಗಿದೆ. ಮತ್ತಷ್ಟು ಕ್ರಮಗಳು ಅಂತಂದ್ರೆ ಈಗ ಆಲ್ರೆಡಿ ನೈಟ್ ಪಾರ್ಟಿ ಇರ್ಬೋದು, ಕಾರ್ಯಕ್ರಮಗಳ ಮೇಲೆ ನಿಗಾ ಇಟ್ಟಿದೆಯಾ ಬಿಬಿಎಂಪಿ? ಏನೆಲ್ಲ ರೂಲ್ಸ್ ಇದೆ ಈಗ? ಎಸ್ ಶರ್ಮಿತಾ, ಈ ಹಿಂದೆನೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಯಾರು ಕೂಡ ಕೊರೋನಾವನ್ನ ಇನ್ಮುಂದೆ ಲಘುವಾಗಿ ತಗೋಬೇಡಿ, ಒಂದು ಹಂತದಲ್ಲಿ ನಾವು ಅದನ್ನ ಹೇಗೋ ಒಂದು ಮಟ್ಟದಲ್ಲಿ ಗೆದ್ಕೊಂಡ್ ಬಂದಿದ್ದೀವಿ, ಇನ್ನು ಎರಡನೇ ಅಲೆ ಕೂಡ ಬಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ, ಇನ್ನು ನೀವೇನಾದ್ರೂ ಮಾಸ್ಕ್ ಆಗಿರ್ಬೋದು ಅಥವಾ ಕೋವಿಡ್ ಪ್ರೋಟೋಕಾಲ್ ಏನಿದೆ ಅದನ್ನ ಬ್ರೇಕ್ ಮಾಡೋದಕ್ಕೆ ನೋಡಿದ್ರೆ ಇನ್ನೊಂದು ಲಾಕ್ ಡೌನ್ ಕೂಡ ನಾವು ಎದುರಿಸುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಮಾಹಿತಿಯನ್ನ ಬಹಳ ಹಿಂದೆನೆ ಬಿಬಿಎಂಪಿ ಕಮಿಷನರ್ ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಕೆಲವೊಂದು ವಿಚಾರಗಳನ್ನ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾ ಹೋದ್ರು. ಅದರಲ್ಲೂ ಪ್ರಮುಖವಾಗಿ ಏನು ಟಫ್ ರೂಲ್ಸ್ ಗಳನ್ನ ಹಾಕಬೇಕಾಗುತ್ತೆ ಅನ್ನುವಂತ ಒಂದು ಅರ್ಥದಲ್ಲಿ ಇವತ್ತು ಕಮಿಷನರ್ ಅವರು ಮಾತಾಡಿರುವಂತದ್ದು. ಪ್ರಮುಖವಾಗಿ ನೈಟ್ ಪಾರ್ಟಿ ಆಗಿರ್ಬೋದು ಅಥವಾ ಮದುವೆಗಳಾಗಿರ್ಬೋದು, ಸಭೆ ಸಮಾರಂಭಗಳಾಗಿರ್ಬೋದು, ಇಂಥ ಎಲ್ಲ ಕಡೆ ಕೂಡ ಜನರನ್ನ ಮಂದಿಗಳನ್ನ ಜಾಸ್ತಿ ಹೆಚ್ಚಾಗಿ ಸೇರಿಸಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬೇಡಿ ಅನ್ನುವಂತ ಒಂದು ತಾಕೀತನ್ನ ಎಚ್ಚರಿಕೆಯನ್ನು ಇವತ್ತು ಸ್ವತಃ ಕಮಿಷನರ್ ಕೊಟ್ಟಿರೋದು. ಒಂದ್ ಕಡೆಯಿಂದ 29 ಪ್ರಕರಣ UK ಕೊರೋನಾ ಏನು ವೈರಸ್ ಈಗಾಗಲೇ ನಗರದಲ್ಲಿದೆ. ಇದ್ರ ಜೊತೆಗೆ ನಿನ್ನೆ ಮೊನ್ನೆ ಅಷ್ಟೇ ಏನು ದಕ್ಷಿಣ ಆಫ್ರಿಕಾದ ವೈರಸ್ ಕೂಡ ನಮ್ಮ ನಗರದಲ್ಲಿ ಪತ್ತೆಯಾಗಿರುವಂತದ್ದು. ಇನ್ನು ದಿನದಿಂದ ದಿನಕ್ಕೆ ಜನವರಿ ಮತ್ತೆ ಫೆಬ್ರವರಿಗೆ ಹೋಲಿಸ್ಕೊಂಡ್ರೆ ಮಾರ್ಚ್ ತಿಂಗಳಲ್ಲಿ ಅಂದ್ರೆ ಈ ತಿಂಗಳಲ್ಲಿ ಇಷ್ಟು ಒಂದು 11 ದಿನಗಳಲ್ಲಿ ಜನವರಿ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು, ಈ ತಿಂಗಳಲ್ಲಿ ಪತ್ತೆಯಾಗಿರೋದಕ್ಕಿಂತ ಹೆಚ್ಚಿನ ಕೇಸಸ್ಗಳು ಕೂಡ ಪತ್ತೆ ಆಗ್ತಾ ಇದೆ. ಇದೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾರು ಕೂಡ ಕೋವಿಡ್ ಪ್ರೋಟೋಕಾಲ್ ಅನ್ನ ಬ್ರೇಕ್ ಮಾಡಬಾರದು. ಜೊತೆಗೆ ಏನು ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಗಳನ್ನ ಬಳಸೋದು ಕಡ್ಡಾಯ ಅನ್ನುವಂತ ಒಂದು ಮಾತನ್ನು ಹೇಳಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮ ಇನ್ಫಾರ್ಮೇಶನ್ಗೆ. ಕೊರೋನಾ ಎರಡನೇ ಅಲೆಯ ಆತಂಕ ಎದುರಾಗಿದೆ. ಪುನಃ ಲಾಕ್ಡೌನ್ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಅಂತ ಕೋಲಾರದಲ್ಲಿ ಸುರೇಶ್ ಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ನಾವು ಗಮನಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಕೆಲವೊಂದು ಕಡೆಯಲ್ಲಿ 1 ವಾರಗಳ ಕಾಲ ಎಲ್ಲ ಅಲ್ಲಿ ಲಾಕ್ಡೌನ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಈಗ ಇಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಎರಡನೇ ಅಲೆಯ ಆತಂಕ ಇದೆ. ತಜ್ಞರು ಕೂಡ ಪದೇ ಈ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಲಾಕ್ಡೌನ್ ಏನಾದ್ರೂ ಮಾಡ್ತಾರಾ ಅಂತ ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇದ್ದಾರಲ್ಲ, ಆ ವಿಚಾರವಾಗಿ ಸುರೇಶ್ ಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ಟಾರ್ಟ್ ಆಗುವ ಒಂದು ಆತಂಕ ಕಾಡ್ತಾ ಇದೆ ಅಷ್ಟೇ. ಮತ್ತೆ ನಿಗದಿತ ವೇಳೆ ಲಾಕ್ಡೌನ್ ಆಗಬೇಕು, ನಿಗದಿತ ಸಮಯ ಆ ರೀತಿ ನೋಡ್ರಿ, ಲಾಕ್ಡೌನ್ ಬಗ್ಗೆ ಇನ್ನೂ ಯಾರು ಕೂಡ ನಿರ್ಧಾರ ತಗೊಂಡಿಲ್ಲ.
ಕೆಲವೊಂದು ರಾಜ್ಯಗಳಲ್ಲಿ ಅಲ್ಲ, ಅಲ್ಲಿ ವಿಪರೀತ ಇದೆ. ಮಹಾರಾಷ್ಟ್ರದಲ್ಲಿ ದಿವಸಕ್ಕೆ 15,000 ಆಗ್ತಾ ಇದೆ, 10,000 ಆಗ್ತಾ ಇದೆ. ಪುಣೆ ತಾಲೂಕಲ್ಲೇ ಪುಣೆ ಜಿಲ್ಲೆನೇ ತುಂಬ ಆಗಿದೆ. ಸೊ ನಮ್ಮ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಸಹಕರಿಸಿದ್ರೆ, ನಾವೆಲ್ಲರೂ ಕೂಡ ಕೋವಿಡ್ ನಿಯಮಗಳನ್ನ ಪಾಲಿಸಿದ್ರೆ, ಆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು, ಮಾಸ್ಕ್ ಹಾಕ್ಕೊಳ್ಳೋದು ಇವೆಲ್ಲನೂ ಕೂಡ ಮಾಡಿದ್ರೆ ನಮ್ಮ ರಾಜ್ಯ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಬಂದಿದೆ ಪ್ರಾರಂಭದಿಂದ. ಅದು ಮುಂದಿನ ಆ ಪ್ರಸಂಗ ಇಲ್ಲಿ ಎದ್ದೇಳಲ್ಲ ಅಂತ ನನಗೆ ವಿಶ್ವಾಸ. ಅಲ್ಲಿ ಮಾಡ್ತಾ ಇದ್ವಿ. ಮಹಾರಾಷ್ಟ್ರ ಗಡಿನಲ್ಲೂ ಮಾಡ್ತೀವಿ, ಕೇರಳ ಗಡಿನಲ್ಲೂ ಮಾಡ್ತೀವಿ. ಸಂಚಾರನ ಪೂರ್ತಿ ನಿಲ್ಸೋಕ್ಕಾಗೋದಿಲ್ಲ, ಬಟ್ ಬಂದವ್ರಿಗೆ ಟೆಸ್ಟ್ ಮಾಡೋದು, ಅವ್ರಿಗೇನಾದ್ರು ಸಂಕೇತ ಇದೆಯಾ ಅಂತ ಮಾಡ್ತಾ ಇದ್ವಿ. ಕೋವಿಡ್ ಲಸಿಕೆಯನ್ನ ಪಡ್ಕೊಂಡಿದ್ದಾರೆ ಹಿರಿಯ ನಟ ನಿರ್ಮಾಪಕ ರಾಘವೇಂದ್ರ ರಾಜ್ಕುಮಾರ್. ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಲಸಿಕೆಯನ್ನ ಪಡ್ಕೊಂಡಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಸುರಕ್ಷತೆಗೆ ಲಸಿಕೆ ಪಡೀರಿ ಅಂತ ರಾಘವೇಂದ್ರ ರಾಜ್ಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದೊಡ್ಡವರು ಹೇಳಿದ್ದಾರೆ, ಸರ್ಕಾರ ಹೇಳ್ತಾ ಇದೆ, ಡಾಕ್ಟರ್ಗಳು ಹೇಳ್ತಾವ್ರೆ, ಅದಕ್ಕೆ ನಾನು ಹಾಕ್ಸ್ಕೊಂಡೆ, ನೀವು ಹಾಕ್ಸ್ಕೊಳ್ಳಿ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸಾಹುಕಾರ್ ಸಿಡಿ ಪ್ರಕರಣದ ತನಿಖೆ ಚುರುಕು ಪಡ್ಕೊಂಡಿದೆ. ಎಸ್ಐಟಿ ರಚನೆಗೆ ಪೊಲೀಸ್ ಕಮಿಷನರ್ ಈಗ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೌಮೇಂದು ಮುಖರ್ಜಿ ಟೀಮ್ಗೆ ಈಗ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಈಗ ಈ ಎಸ್ಐಟಿ ಏನಿದೆ, ಸಿಡಿ ಪ್ರಕರಣದ ಜಾಡನ್ನ ಹಿಡ್ಕೊಂಡು ಹೊರಡುತ್ತೆ. ಅಂದ್ರೆ ಯಾವ ತರ ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾರನ್ನೆಲ್ಲ ಕರೆಸಬೇಕು, ವಿಚಾರಣೆಗೆ ಒಳಪಡಿಸಬೇಕು, ಈ ಸಿಡಿ ಅಸಲಿನೋ ನಕಲಿನೋ, ಯಾಕಂದ್ರೆ ಸಾಕಷ್ಟು ಆರೋಪವನ್ನ ರಮೇಶ್ ಜಾರಕಿಹೊಳಿ ಈ ಸಿಡಿ ಮೇಲೆ ಮಾಡಿದ್ರು, ಸರ್ಕಾರಕ್ಕೆ ಒತ್ತಡವನ್ನ ಹೇರಿದ್ರು, ಒಳ್ಳೆ ತನಿಖಾ ತಂಡದಿಂದ ತನಿಖೆ ಮಾಡಿಸಬೇಕು ಅಂತ ಹೇಳಿ. ಹಾಗಾಗಿ ಈಗ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಅವರು ಕೂಡ ಇದ್ದಾರೆ. ಇನ್ನು ಹೆಚ್ಚುವರಿ ಪೊಲೀಸ್ ಆಯುಕ್ತ ಸೌಮೇಂದು ಮುಖರ್ಜಿ ಅವರು ಕೂಡ ಇರ್ತಾರೆ. ಡಿಸಿಪಿ ರವಿಕುಮಾರ್ ಸೇರಿ 7 ಜನರ ತಂಡವನ್ನ ರಚನೆ ಮಾಡಿದ್ದಾರೆ. ಡಿಸಿಪಿ ಅನುಚೇತ್, ಎಸಿಪಿ ಧರ್ಮೇಂದ್ರ ಕುಮಾರ್, ಇನ್ಸ್ಪೆಕ್ಟರ್ಗಳಾದ ಮಾರುತಿ, ಪ್ರಶಾಂತ್ ಬಾಬು ನೇಮಕಗೊಂಡಿದ್ದಾರೆ. ಟೀಮ್ ರಚನೆ ಮಾಡಿ ಕಮಿಷನರ್ ಕಮಲ್ ಪಂತ್ ಆದೇಶವನ್ನ ಹೊರಡಿಸಿದ್ದಾರೆ. ಅಕಸ್ಮಾತ್ ಇನ್ನೂ ಹೆಚ್ಚಿನ ಸಿಬ್ಬಂದಿ ಬೇಕಾದ್ರೆ ಬಳಸಿಕೊಳ್ಳೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಪ್ರಾಥಮಿಕವಾಗಿ ಒಂದು ತನಿಖೆ ನಡೆಸಿ ಕಮಿಷನರ್ಗೆ ವರದಿಯನ್ನ ಕೊಡುತ್ತೆ ಈ ಟೀಮ್. ಸರ್ಕಾರದಿಂದ ಬಂದಿರೋ ಟಿಪ್ಪಣಿ ಮೇರೆಗೆ ಒಂದು ತಂಡದ ರಚನೆಯನ್ನು ಮಾಡಿದ್ದೀವಿ. ಅದರಲ್ಲಿ ಈ ತಂಡವನ್ನು ನೇತೃತ್ವವನ್ನು ಅಡಿಷನಲ್ CP ವೆಸ್ಟರಾದ ಶ್ರೀ ಸೋಮೇಂದು ಮುಖರ್ಜಿಯವರನ್ನು ನಾವು ಪ್ರಭಾರವನ್ನು ವಹಿಸಿದ್ದೀವಿ. ಅವರಿಗೆ ಸಹಾಯ ಮಾಡಲು ಬೇರೆ ಬೇರೆ ಇದರಲ್ಲಿ ಕೆಲಸ ಇರೋದ್ರಿಂದ ಜಾಯಿಂಟ್ CP CR ಸಂದೀಪ್ ಪಾಟೀಲ್ ಅವರು, ಆಮೇಲೆ ಸೆಂಟ್ರಲ್ DCP ಅನುಚೇತ್ ಅವರು, ಆಮೇಲೆ DCP ಕ್ರೈಮ್ 1 ರವಿಕುಮಾರ್ ಅವರು, ಇವ್ರಿಗೆ ಕೂಡ ಈ ತಂಡದಲ್ಲಿ ನೇಮಿಸಲಾಗಿದೆ. ಮತ್ತು ಇವ್ರಿಗೆ ಸಹಾಯ ಮಾಡಲಿಕ್ಕೆ CCB ACP ಧರ್ಮೇಂದ್ರ ಅವರು ಮತ್ತು ಸ್ಥಳೀಯ PI ಕಬ್ಬನ್ ಪಾರ್ಕ್ ಅವ್ರಿಗೆ ಕೂಡ ಸಹಾಯ ಮಾಡಲಿಕ್ಕೆ ಇಷ್ಟು ತಂಡವನ್ನು ಅಲ್ಲಿ ಹಾಕಿದ್ದೀವಿ. ಟೆಲಿವಿಷನ್ನ ಒಂದು ಅದ್ಭುತ ಶೋ ಬೈಜೂಸ್ ಯಂಗ್ ಜೀನಿಯರ್ಸ್ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರ ಆಗುತ್ತೆ. ಈ ವಾರ ಪ್ರಸಾರ ಆಗ್ತಾ ಇದೆ ಮಣಿಪುರದ ಸ್ಕೇಟರ್ ತುಲಿ ಕೇಸಾಮ್ ಯಶೋಗಾಥೆ. ಈ ಕಾರ್ಯಕ್ರಮದ ಝಲಕ್ ನೋಡ್ತಾ ಒಂದು ಬ್ರೇಕ್ ತಗೊಳ್ಳೋಣ. ನಾನು ಮಣಿಪುರದಿಂದ ತಿಲಕ್ ಕೇಶಾಮ್, ಬೇಸ್ಡ್ ಇನ್ ನ್ಯೂ ಡೆಲ್ಲಿ. ನಾನು ರೋಲರ್ ಸ್ಕೇಟಿಂಗ್, ಫ್ರೀ ಸ್ಟೈಲ್, ಸ್ಲಾಲಮ್ ಸ್ಕೇಟಿಂಗ್, ಐಸ್ ಸ್ಕೇಟಿಂಗ್ ಮತ್ತು ಲಿಂಬೋ ಸ್ಕೇಟಿಂಗ್ ಮಾಡ್ತೀನಿ. ಇವನು ಯಂಗ್ ಜೀನಿಯಸ್. ತನ್ನ 4ನೇ ವರ್ಷಕ್ಕೆ ಸ್ಕೇಟಿಂಗ್ನ ಚಕ್ರಗಳೊಂದಿಗೆ ಸ್ನೇಹ ಆರಂಭಿಸಿದ. ಇವನು ಯಂಗ್ ಜೀನಿಯಸ್ ಕೇವಲ 6 ವರ್ಷದವನಿರುವಾಗಲೇ ಲಿಂಬೋ ಸ್ಕೇಟಿಂಗ್ ಮಾಡಿ ಅದು ಬಾರ್ಸ್ ಕೆಳಗೆ ಅತ್ಯಂತ ದೂರ ಕ್ರಮಿಸಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ. ಇವನು ಯಂಗ್ ಜೀನಿಯಸ್ ಮುಂದಿನ ವರ್ಷವೇ ಅವನ ರೆಕಾರ್ಡ್ ಅನ್ನ ಸ್ವತಃ ಅವನೇ ಬ್ರೇಕ್ ಕೂಡ ಮಾಡಿದ. ಬಾರ್ಸ್ ಕೆಳಗೆ ಕಾಲಿನಲ್ಲಿ ಬಾಗಿ 145 ಮೀಟರ್ ವರೆಗೂ ಲಿಂಬೋ ಸ್ಕೇಟಿಂಗ್ ಮಾಡಿದ್ದಾನೆ ಈ ಪುಟಾಣಿಪುರ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲೂ ಅತ್ಯಂತ ಉದ್ದದ ಸ್ಲಾಲೋಮ್ ವೇವ್ ನ ರೆಕಾರ್ಡ್ ತನ್ನದಾಗಿಸಿಕೊಂಡಿದ್ದಾನೆ. ನೆಟ್ವರ್ಕ್ 18ನ ಒಂದು ಅದ್ಭುತ ಶೋನಲ್ಲಿ ಅಪ್ರತಿಮ ಪ್ರತಿಭೆ ದೆಹಲಿಯ 12 ವರ್ಷದ ತಿಲಕ್ ಕೇಸಾಮ್ ಮೊದಲ ಏಷ್ಯನ್ ರೋಲರ್ ಸ್ಕೇಟಿಂಗ್ ಓಪನ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕಾಗಿ ಬೆಳ್ಳಿ ಗೆಲ್ಲುವ ಮೂಲಕ ದೇಶದ ಗೌರವ ಹೆಚ್ಚಿಸಿದ್ದಾನೆ ಮತ್ತು ಮುಂಬರುವ 2023ರ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಐಸ್ ಸ್ಕೇಟಿಂಗ್ನಲ್ಲಿ ದೇಶಕ್ಕಾಗಿ ಚಿನ್ನ ಗೆಲ್ಲುವ ಆಸೆ ಹೊಂದಿರುವ ಈ ಬಾಲಕ ಅದಕ್ಕಾಗಿ ಎಲ್ಲಾ ಪ್ರಯತ್ನಗಳನ್ನೂ ನಡೆಸುತ್ತಿದ್ದಾನೆ. ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್ ಮತ್ತು ಐ ಆಲ್ಸೋ ವಾಂಟ್ ಟು ಬ್ರಿಂಗ್ ಗೋಲ್ಡ್ ಮೆಡಲ್ ಇನ್ ಒಲಿಂಪಿಕ್ ಗೇಮ್ಸ್.
ಬರ್ತಿದ್ದಾನೆ ಈ ಯಂಗ್ ಜೀನಿಯಸ್. ಶನಿವಾರ ರಾತ್ರಿ 8 ಗಂಟೆಗೆ. ಅರ್ಥವ್ಯವಸ್ಥೆಯನ್ನ ಒಂದು ಪ್ರಮುಖ ಘಟ್ಟಕ್ಕೆ ತಗೊಂಡು ಬಂದಿದೆ. ನೆಟ್ವರ್ಕ್ 18 ಇನಿಷಿಯೇಟಿವ್ ಹಾಗೂ ಐಟಿಸಿ ಪ್ರಸ್ತುತಪಡಿಸುವ ವಿಶೇಷ ಅರ್ಪಣೆ ಸ್ವಾಭಿಮಾನ್ ಭಾರತ್ ದೇಶದ ಆತ್ಮನಿರ್ಭರ್ ಭಾರತಕ್ಕೆ ಉದಾಹರಣೆಯಾಗುವಂತ ವಿಶೇಷ ಕಥೆಗಳನ್ನ ನಿಮ್ಮುಂದೆ ಇಡ್ತಾ ಇದೆ. ಇವತ್ತಿನ ವಿಶೇಷ ವರದಿಯಲ್ಲಿ ಡೆಲಾಯ್ಟ್ ಸಂಸ್ಥೆ ಭಾರತದಲ್ಲಿ ಜಾಗತಿಕ ಮಟ್ಟದ ಇನಿಷಿಯೇಟಿವ್ ಭಾರತದಲ್ಲಿ ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿಸೋ ವರ್ಲ್ಡ್ ಕ್ಲಾಸ್ನ ಆರಂಭಿಸಿದೆ. ಅದರ ಝಲಕ್ ನಿಮ್ಮುಂದೆ. Deloitte launched its global initiative called World Class in India, which aims to support 10 million or 1 crore women and girls by the year 2030 through education, skills development, and access to opportunities. World Class initiative aims to provide with an opportunity to gain foundational skills, soft skills, and future-ready skill sets, which allows them to emerge as equivalent participants in the workforce. Deloitte's World Class initiative for India aims to invest in accelerating high-impact solutions for India's women and girls to make them Atmanirbhar and promote cross-sector collaboration with corporates, government and non-profits to bridge the gap between the learnings and skills they have and the skills employers need. Our future initiatives includes launching a global education challenge in collaboration with the World Economic Forum and the Uplift platform. We'll be mentoring a cohort of winners who would be innovators and will shift the needle in the space of education and skill development. Deloitte's new initiative is a step in the right direction at the right time for a Swabhiman Bharat. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.